ಎಲ್ಲರಿಗೂ ನಮಸ್ಕಾರ. ನಾನು ರಶ್ಮಿ. ಇವತ್ತು ನಾವು ಎರಡು ಪದಾರ್ಥಗಳನ್ನ ಬಳಸಿ ದೋಸೆ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಬನ್ನಿ ದೋಸೆ ಹೇಗೆ ಮಾಡೋಣ ಅಂತ ಮಾಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎರಡೇ ಪದಾರ್ಥ ಅಂತ ಹೇಳಿದ್ದೀನಿ. ಒಂದು ಅಕ್ಕಿ ಇದ್ದೇ ಇರುತ್ತೆ, ಇನ್ನೊಂದು ಸ್ಪೆಷಲ್ ಐಟಮ್. ಅದೇನೇ ಏನಂತ ನಾನು ಹೇಳ್ತಾ ಹೋಗ್ತೀನಿ. ಇವಾಗ ಮೊದಲು ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ ಯೂಸ್ ಮಾಡೋರು ದೋಸೆ ಅಕ್ಕಿನೂ ತೊಗೋಬೋದು. ಸೊಸೈಟಿ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೆನೆಯೋಕೆ ಇಡಬೇಕು. ಇದ್ರ ಜೊತೆಗೆ ನಾವು ಬಳಸ್ತಾ ಇರೋವಂಥ ಇನ್ನೊಂದು ಇಂಗ್ರೀಡಿಯೆಂಟ್ಸು ಸ್ಪೆಷಲ್ ಅಂತ ಹೇಳಿದೆ. ಅದು ನಾವು ಚಿಕ್ಕ ವಯಸ್ಸಲ್ಲಿ ತೋಟಕ್ಕೆ ಹೋಗ್ತಾ ಇದ್ದಾಗ ಎಳ್ನೀರು ಅಲ್ಲ, ಈ ಕಡೆ ಕಾಯಿ ಅಲ್ಲ, ಆ ಥರ ಮಧ್ಯ ಇರೋವಂಥ ಎಳ್ನೀರನ್ನ ಕುಡಿಯೋದಕ್ಕೆ ಅಂತ ನಾವು ತೊಗೊಂಬಿಡ್ತಿದ್ವಿ. ಆವಾಗ ಈ ಕಡೆ ತಿನ್ನೋದಕ್ಕೂ ಆಗ್ತಿರ್ಲಿಲ್ಲ, ಆ ಕಡೆ ಬಿಸಾಕೋಕ್ಕೂ ಆಗ್ತಿರ್ಲಿಲ್ಲ. ಅಡುಗೆಗೆ ಯೂಸ್ ಮಾಡೋಕ್ಕೆ, ಸಾಂಬಾರಿಗೆಲ್ಲ ಯೂಸ್ ಆಗಲ್ಲ ಅದು. ಆ ಕಾಯಿನ ಏನು ಮಾಡೋದು, ವೇಸ್ಟ್ ಮಾಡೋದು ಯಾಕೆ? ಅದನ್ನು ನಮ್ಮೂರಲ್ಲಿ ಏನು ಮಾಡ್ತಿದ್ರು, ದೋಸೆ ಮಾಡ್ತಾಯಿದ್ರು. ಅದನ್ನು ದೋಸೆ ಹಿಟ್ಟಿಗೆ ರುಬ್ತಾಯಿದ್ರು. ಅದು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಸಲ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅದು ಮಕ್ಕಳಿಗೂ ಇಷ್ಟ ಆಗುತ್ತೋ ಏನೋ ಅಂತ ಅಂದ್ಕೊಂಡು ನಾವು ತಿಂತಿದ್ವಿ, ಅವ್ರಿಗೂ ಇಷ್ಟ ಆಗಬೇಕಲ್ಲ, ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಕೊಂಡು ತಿಂದರು. ನಿಮ್ಮ ಮನೇಲೂ ಮಕ್ಳುಗಳು ತುಂಬ ಇಷ್ಟಪಡ್ತಾರೆ. ಯಾರು ಬೇಕಾದರೂ ಮಾಡ್ಬೋದು. ಈಗ ಎಳ್ನೀರು ಕುಡಿಯೋಕ್ಕೆ ಹೋದಾಗ ನಾವು ತಿಳಿ ಗಂಜಿ ಕೇಳಿರ್ತೀವಿ, ಅದ್ರ ಬದಲು ಕಾಯಿ ಕೊಟ್ಬಿಟ್ಟಿರ್ತಾರೆ. ಆ ಥರ ಸಿಚುವೇಶನ್ ಇದ್ದಾಗ ಅದನ್ನು ಬಿಸಾಕೋದ್ರ ಬದಲು ಎತ್ಕೊಂಡು ಬಂದು ಅಕ್ಕಿನ ನೆನೆಸಿ ಒಂದು 6 ಅವರ್ ನೆನೆಸಿದ್ರೆ ಸಾಕು. ನೆನೆಸ್ಬಿಟ್ಟು ಈ ಥರ ತೆಂಗಿನಕಾಯಿನ ನೀಟಾಗಿ ಎಬ್ಕೊಂಡು ಅದನ್ನು ಅಕ್ಕಿ ಜೊತೆಗೆ ರುಬ್ಕೊಂಡು ರಾತ್ರಿನೆಲ್ಲ ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಟ್ರೆ ಸಾಕು. ದೋಸೆ ಹಿಟ್ಟು ರೆಡಿ ಆಗೋಗುತ್ತೆ. 2 ಇಂಗ್ರೀಡಿಯೆಂಟ್ಸ್ ಹಾಕೋದು. ಬೆಳಗ್ಗೆ ಎದ್ದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ದೋಸೆನ ಬಿಟ್ಟರೆ ದೋಸೆ ರೆಡಿ ಆಗೋಗುತ್ತೆ. ನೋಡಿ, ಇಷ್ಟೇ ಈಸಿಯಾಗಿ ಮಾಡುವಂಥ ವಿಧಾನ. ಮತ್ತು ನಾನು 1 ರೌಂಡ್ ಆಲ್ರೆಡಿ ಅಕ್ಕಿನ ರುಬ್ಕೊಂಡಿದ್ದೆ. ಇವಾಗಲ್ಲ ಸೆಕೆಂಡ್ ರೌಂಡ್ಗೆ ಕಾಯಿನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದನ್ನು ಹಾಕಿ ಎರಡೂ ಕೈಯಲ್ಲಿ ಕಲಿಸ್ತೀನಿ ನಾನು. ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ರಾತ್ರಿ ನಾವು ಫರ್ಮೆಂಟ್ ಆಗೋದಕ್ಕೆ, ಉಬ್ಬೋದಕ್ಕೆ ಬಿಡಬೇಕು ಅಂದರೆ ಕೈಯಲ್ಲಿ ಕಲಿಸಿದ್ರೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ಅದರಿಂದ ನಾವು ಆಲ್ಮೋಸ್ಟು ಎಲ್ಲರೂ ಕೈಯಲ್ಲೇ ಕಲಸಿ, ಇದು ಒಂದು ಟಿಪ್ಸು. ಸೌಟಲ್ಲಿ ಕಲಿಸೋದಕ್ಕಿಂತ ಕೈಯಲ್ಲಿ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದೇ ಸಮನೆ ಅದನ್ನು ಕ್ಲೋಸ್ ಮಾಡಿ ನೈಟು ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಬೆಳಗ್ಗೆ ಎದ್ದು ದೋಸೆನ ಹಾಕ್ತಾಯಿದ್ರೆ ಆಹಾ, ದೋಸೆ ಮೇಲೆ ಆ ತೆಂಗಿನಕಾಯಿದು ಸ್ಮೆಲ್ಲು, ಫ್ಲೇವರು ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂದರೆ ಹಾಕಿದ ತಕ್ಷಣ ಬಿಸಿ ಬಿಸಿ ತವ ಮೇಲೆ ಸಖತ್ತಾಗಿರುತ್ತೆ. ಸ್ಮೆಲ್ಲಂತೂ ತುಂಬ ಇಷ್ಟ ಆಗುತ್ತೆ. ಮಾಡೋದು ತುಂಬ ಈಸಿ. ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ. 2 ಪದಾರ್ಥ ಆರಾಮಾಗಿ ಮಾಡ್ಬೋದು. ಇನ್ನೊಂದು ಸಲ ನೀವೇನಾದರೂ ಎಳ್ನೀರು ಕುಡಿಯೋಕ್ಕೆ ಇಲ್ಲ ಊರಲ್ಲಿರೋರಾಗಿದ್ದರೆ ಆರಾಮಾಗಿ ಸಿಗುತ್ತೆ ಅವ್ರಿಗೆ, ಹಳ್ಳಿಯಲ್ಲಿರೋರಿಗೆ. ಸೊ ಆರಾಮಾಗಿ ಅವರು ಮಾಡ್ಕೋಬೋದು. ಇದು ತುಂಬ ಉಬ್ಬಲ್ಲ. ಇದು ಸ್ವಲ್ಪ ಕ್ರೀಮಿ ಹಂಗೆ ಬರುತ್ತೆ ಅಷ್ಟೇ, ಬಫಿ ಥರ. ಆದರೆ ತುಂಬ ಎಲ್ಲ ಉಬ್ಬಲ್ಲ. ದೋಸೆ ಇಡ್ಲಿ ಹಿಟ್ಟು ಥರ ನಾವು ಏನದು ಉದ್ದಿನಬೇಳೆ ಹಾಕಿರೋ ಫರ್ಮೆಂಟ್ ಥರ ಎಲ್ಲ ಬರಲ್ಲ. ಇದು ಸ್ವಲ್ಪ ಕ್ರೀಮ್ ಹಂಗೆ, ಐಸ್ ಕ್ರೀಮ್ ಆ ಥರ ಒಂದು ಬಫಿನಲ್ಲಿ ಬರುತ್ತೆ ಅಷ್ಟೇ. ದೋಸೆ ಜೊತೆಗೆ ನಾನಿವತ್ತು ನಂಚ್ಕೊಳ್ಳೋದಕ್ಕೆ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ನಮ್ಮ ಕಡೆ ಯೂಸ್ ಮಾಡ್ತೀರಾ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಇಷ್ಟೇ ಹಾಕಿದ್ರೆ ನಮ್ಮ ತೆಂಗಿನಕಾಯಿ ಚಟ್ನಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ನು. ಸೊ ನೀವು ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ಚಟ್ನಿ ಜೊತೆಗೆ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಆಹಾ ಅನ್ನಂಗಿರುತ್ತೆ. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಯಾರೇ ಆಗಲಿ ದೋಸೆನ ರೆಗ್ಯುಲರಾಗಿ 2-3 ತಿಂತಾಯಿರ್ತಾರೆ. 3 ದೋಸೆ ತಿನ್ನೋರು ಈ ದೋಸೆ ಕೊಟ್ಟರೆ 6 ದೋಸೆ ತಿಂತಾರೆ. ಅಷ್ಟು ಟೇಸ್ಟಾಗಿರುತ್ತೆ. ನಾವು ದೋಸೆ ಹಾಕ್ತಾನೇ ಇರ್ತೀವಿ, ಇನ್ನೂ ಮುಗ್ದೇ ಇರಲ್ಲ ತಿಂಡಿ ತಿಂದು. ಅಷ್ಟೊತ್ತಾಗುತ್ತೆ ಒಂದೊಂದು ಸಲ. ಸಖತ್ ಟೇಸ್ಟಾಗಿರುತ್ತೆ. ಮಧ್ಯಾಹ್ನಕ್ಕೂ ಇದೇ ಮಾಡು ಅಂತ ಮಕ್ಕಳು ಕೇಳ್ತಾರೆ. ಅಷ್ಟು ಟೇಸ್ಟಾಗಿರುತ್ತೆ ದೋಸೆ ಮಾತ್ರ. ಆದರೆ ಬಿಸಿನಲ್ಲೇ ತಿಂದರೆ ತುಂಬ ಯಮ್ಮಿಯಾಗಿರುತ್ತೆ. ಮತ್ತು ಇದು ಕಲ್ಲರು ಚೇಂಜ್ ಆಗಲ್ಲ, ಬೇರೆ ದೋಸೆಗಳ ಥರ ಬ್ರೌನಿಶ್ ಆಗಿ ಮತ್ತು ಬರಲ್ಲ.
ಇದು ವೈಟಾಗೇ ಇರುತ್ತೆ. ಈ ಮಂಗಳೂರು ದೋಸೆ ಥರ, ಈ ಯಾವುದದು ನೀರು ದೋಸೆ ಥರ ಎಲ್ಲ ಆ ಥರನೇ ವೈಟ್ಗೇ ಇರುತ್ತೆ. ಕಲರ್ ಏನೋ ಕ್ರಿಸ್ಪಿಯಾಗಿ ಚೇಂಜ್ ಆಗಲ್ಲ, ಆದರೆ ವೈಟ್ ಆಗಿದ್ರೂ ಬೆಂದಿರುತ್ತೆ. ಸ್ಲೋ ಊರಿನಲ್ಲಿನೇ ನಾವು ಹಿಂಗೆ ಬೇಕಾದರೂ ಬೇಯಿಸ್ಕೋಬೋದು, ನಿಡ್ನ ಕ್ಲೋಸ್ ಮಾಡಿ ಬೇಕಾದರೂ ಬೇಯಿಸ್ಕೋಬೋದು. ಎಣ್ಣೆ ಹಾಕ್ಕೊಂಡ್ರೂ ಬರುತ್ತೆ, ಎಣ್ಣೆ ಹಾಕ್ಕೊಳ್ದೇ ಇದ್ರೂ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಳಿದ್ನಲ್ಲ ಆವಾಗಲೇ, ಮಕ್ಕಳು ಬೆಳಗ್ಗೆನೂ ತಿಂಡಿಗೂ ಕೊಟ್ಟರು ಮಧ್ಯಾಹ್ನಕ್ಕೂ ಇದೇ ಮಾಡಮ್ಮ ಅಂತ ಅಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೀವೊಂದ್ಸಲ ಖಂಡಿತ ಮಾಡಬೇಕು. ಮಾಡಿ ತಿಂದು ಹೇಗಿತ್ತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ರಶ್ಮಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾವಾಗಲೂ ಹೊಸ ಹೊಸ ರುಚಿಗಳಿಗೆ, ಹೊಸ ಹೊಸ ಸಿಂಪಲ್ ಅಡುಗೆಗಳಿಗೆ ಮತ್ತು ನಾಟಿ ಸ್ಟೈಲ್, ಹಳ್ಳಿ ಸ್ಟೈಲಲ್ಲಿ ಇರುವಂಥ ಅಡುಗೆಗಳಿಗೆ ನಮ್ಮ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು.